Hello all, welcome to Creative IAS Academy. This is Lohit Kumar R here. ನೋಡಿ ಅಂತಿಮವಾಗಿ KPSC ಇಂದ ಒಂದು ಅಫಿಷಿಯಲ್ ಆಗಿರತಕ್ಕಂತ ಮಾಹಿತಿ ಬಂದಿದೆ. ಡಿಸೆಂಬರ್ 29, 2024 ರಂದು KPSC ಯ ಪ್ರಾಥಮಿಕ ಪರೀಕ್ಷೆಯನ್ನು ನಡೆಸಬೇಕು ಅಂತಕ್ಕಂತ ಒಂದು ಅಫಿಷಿಯಲ್ ಆಗಿರತಕ್ಕಂತ ಮಾಹಿತಿ ನಮಗೆ ಈಗಾಗಲೇ ಗೊತ್ತಾಗಿದೆ. ಕ್ರಿಯೇಟಿವ್ IAS ಅಕಾಡೆಮಿ ವತಿಯಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಈ ಪರೀಕ್ಷೆಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ MCQ ಸೀರೀಸ್ಗಳನ್ನು ಮಾಡ್ತಾ ಹೋಗ್ತೇವೆ. ಈ ಹಿಂದೆನೂ ಕೂಡ 1000 MCQs ಎನ್ನುವಂಥ ಒಂದು ವಿಶೇಷವಾಗಿರ್ತಕ್ಕಂತಹ ಸೀರೀಸ್ಗಳನ್ನು ಮಾಡಿದ್ವಿ. ನೀವು ಸುಮಾರು ಜನನು ಕೂಡ ನೋಡಿ ಅದಕ್ಕೆ ಸಪೋರ್ಟನ್ನು ಮಾಡಿದ್ದೀರಾ. ಅದೇ ರೀತಿಯಾಗಿ ಈ ಒಂದು ದಿನದ ಪರೀಕ್ಷೆಯ ಸಿದ್ಧತೆಗೋಸ್ಕರ ನಿಮಗೆ MCQ ಸೀರೀಸ್ಗಳನ್ನು ನಾವು ಆರಂಭ ಮಾಡಲಿದ್ದೇವೆ. ನೋಡಿ, ಈ MCQಸ್ಗಳ ಸೀರೀಸ್ನಲ್ಲಿ ನಮಗೆ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಎನ್ವಿರಾನ್ಮೆಂಟ್ ಎಕಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಈ ಎಲ್ಲ ವಿಷಯದ ಕುರಿತಾಗಿರ್ತಕ್ಕಂತಹ MCQಸ್ಗಳನ್ನು ಕವರ್ ಮಾಡಿಬಿಟ್ಟು ನಿಮಗೆ ಸಂಪೂರ್ಣವಾಗಿರ್ತಕ್ಕಂತಹ ಸೀರೀಸನ್ನು ಕ್ರಿಯೇಟಿವ್ IAS ವತಿಯಿಂದ ನಿಮಗೆ ನೀಡಲಾಗ್ತಾ ಇದೆ. ನೋಡಿ, ಈ ಒಂದು ಸೀರೀಸನ್ನು ಫಾಲೋ ಮಾಡ್ತಕ್ಕಂತಹ ಆಸ್ಪಿರೆಂಟ್ಸ್ಗಳಿಗೆ ನಾನು ಹೇಳೋದು ಒಂದೇ, ನಿಮಗೆ ಒನ್ ಲೈನರ್ ಆಗಿರ್ತಕ್ಕಂತಹ ಸ್ಟಡಿ ಅಪ್ರೋಚನ್ನು ಈಗಲೇ ನೀವು ಬಿಡಬೇಕಾಗತ್ತೆ. ಪ್ರತಿಯೊಂದು ವಿಷಯವನ್ನು ಕೂಡ ಅನಾಲಿಸಿಸ್ ಮಾಡೋದ್ರ ಮುಖಾಂತರವಾಗಿ ಸ್ಟಡಿ ಮಾಡಬೇಕಾಗತ್ತೆ. ಯಾಕೆ ಅಂದರೆ ನಮ್ಮ ಕಣ್ಣು ಮುಂದೆ ಸಾಕ್ಷಿ ಇದೆ, PSI ಎಕ್ಸಾಮ್ ಜೊತೆಗೆ KAS ಎಕ್ಸಾಮ್. ಆದುದರಿಂದ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ನಮಗೆ ದೊಡ್ಡ ಪ್ರಮಾಣದಲ್ಲಿ ಬರೋದ್ರಿಂದ ನಿಮಗೆ ನಾರ್ಮಲ್ ಆಗಿ 63 ಪೇಜಸ್ಗಳನ್ನು PSI ಎಕ್ಸಾಮಲ್ಲಿ ನೋಡ್ಬೋದು. ಮೋರ್ ದ್ಯಾನ್ 60 ಪೇಜಸ್ಸನ್ನು ತಾವು KAS ಎಕ್ಸಾಮಲ್ಲಿ ನೋಡ್ಬೋದಾಗತ್ತೆ. ಪ್ರಶ್ನೆಗಳನ್ನು ಈ ರೀತಿಯಾಗಿ ಕೇಳ್ತಿರೋದ್ರಿಂದ ಅನಾಲಿಸಿಸ್ ಮಾಡ್ತಾ ತಾವು ಸ್ಟಡಿ ಅಪ್ರೋಚನ್ನು ಫಾಲೋ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಸೊ ಇನ್ನೊಂದು ಬಾರಿ ದಯವಿಟ್ಟು ಚಾನ್ಸನ್ನು ತೆಗೆದುಕೊಳ್ಬೇಡಿ. ಇದೇ ಫೈನಲ್ ಚಾನ್ಸ್ ಅಂತೇಳಿ ಅಧ್ಯಯನವನ್ನು ಆರಂಭಿಸಿ. ನೋಡಿ, ದಿನಾಂಕ 27/8/2024 ರಂದು ನಡೆದಂಥ KAS ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮ್ನ ಪೇಪರ್ 1ನೇ ವಿಭಾಗದ ಅಡಿಯಲ್ಲಿ ನಾವು ಕೆಲವೊಂದು ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ಈ ರೀತಿಯಾಗಿ ಕೇಳಲಾಗಿದೆ. ಕರ್ನಾಟಕದವರು ಈ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು? ನೋಡಿ, 4 ರೀತಿಯಾಗಿರ್ತಕ್ಕಂಥ ಆಪ್ಷನ್ ಇದೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಭಾರತೀಯ ಸ್ವಾತಂತ್ರ್ಯ ಚಳುವಳಿ ಮತ್ತು ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದರು ಅಂತೇಳಿದೆ. ಇದು ಮೊದಲನೇ ಸ್ಟೇಟ್ಮೆಂಟ್ ಆಗುತ್ತೆ. ಪ್ರಸಿದ್ಧ ಬರಹಗಾರ ಮತ್ತು ಪತ್ರಕರ್ತ, 1938ರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮತ್ತು ನಂತರ ಬಿಹಾರದ ರಾಜ್ಯಪಾಲರಾದರು. ಅಂತರಾತ್ಮನಿಗೆ ಕೃತಿಯನ್ನು ರಚಿಸಿದವರು ಅಂತ ಪ್ರಶ್ನೆ ಇದೆ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿಯನ್ನು, ಒಬ್ಬ ಫೇಮಸ್ ಪರ್ಸ್ನಾಲಿಟಿಯನ್ನು ಕೊಟ್ಟಿದ್ದಾರೆ, ಜೊತೆಗೆ 4 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ನ ಮುಖಾಂತರವಾಗಿ ಆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪರ್ಸ್ನಾಲಿಟಿ ಯಾವುದು ಅಂತ ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಐಡೆಂಟಿಫೈ ಮಾಡಿದಂತಹ ಸಂದರ್ಭದಲ್ಲಿ ರಂಗನಾಥ ರಾಮನಾಥ್ ರಾವ್ ದಿವಾಕರ್ ಅಂತೇಳಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಹೆನ್ಸ್ ಆಪ್ಷನ್ ಎ ಅಥವಾ 1ನೇ ಆಪ್ಷನ್ ಸರಿಯಾಗ್ತಕ್ಕಂಥ ಉತ್ತರವಾಗುತ್ತೆ. ಇದನ್ನು ಇನ್ನೊಂದು ಹೆಸರಲ್ಲಿ ಅಂದರೆ RR ದಿವಾಕರ್ ಅಂತಲೂ ಕೂಡ ಇವರಿಗೆ ಕರೆಯಲಾಗುತ್ತೆ. ಅಲ್ಲಿ ನಮಗೆ ಕನ್ಫ್ಯೂಷನ್ ಮಾಡೋದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ. ರಂಗನಾಥ ರಾಮನಾಥ ದಿವಾಕರ್ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಎಷ್ಟು ಕ್ವಶನ್ನ ಒಂದು ಡೆಪ್ತ್ನೆಸ್ ನೋಡಿ. ಭಾರತ ರಾಷ್ಟ್ರೀಯದ ಸ್ವಾತಂತ್ರ್ಯ ಚಳುವಳಿ ಮತ್ತು ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದರೆ, ಓಕೆ, ನಾರ್ಮಲ್ ಇದೆ. ಪ್ರಸಿದ್ಧ ಬರಹಗಾರ ಮತ್ತು ಪತ್ರಕರ್ತ, ಇದನ್ನೇ ಐಡೆಂಟಿಫೈ ಮಾಡಲಿಕ್ಕಾಗತ್ತೆ. 1938ರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದರು, ನಂತರ ಬಿಹಾರದ ರಾಜ್ಯಪಾಲರಾಗಿದ್ದರು. ನೋಡಿ ಯಾವ ರೀತಿಯಾಗಿದೆ ಡೆಪ್ತ್. ಅಂತರಾತ್ಮನಿಗೆ ಕೃತಿಯನ್ನು ರಚಿಸಿದವರು. ಸೊ ಹಿಯರ್ ದ ರೈಟ್ ಆನ್ಸರ್ 1 ಅಂತ ಗೊತ್ತಾಯಿತು. ಮುಂದಿನ ಪ್ರಶ್ನೆಯನ್ನು ನಾವು ನೋಡ್ಕೊಳ್ಳೋಣ. ಕಾರಣ ಏನು ಅಂದರೆ, ಕ್ವಶನಿನ ಡೆಪ್ತ್ ಎಷ್ಟಿದೆ ಅನ್ನೋದನ್ನು ತಮಗೆ ತೋರಿಸೋದಕ್ಕೆ ಈ ಪ್ರಶ್ನೆ ಪತ್ರಿಕೆಯನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಭಾರತೀಯ ರಾಷ್ಟ್ರೀಯ ಚಳುವಳಿಯ ಉಲ್ಲೇಖದೊಂದಿಗೆ ಕರ್ನಾಟಕದಲ್ಲಿ ಈ ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಇದೆ. ನೋಡಿ, 2ನೇ ಸ್ಟೇಟ್ಮೆಂಟ್ ಇದೆಯಲ್ಲ, ಇದನ್ನು ಸ್ವಲ್ಪ ಡೆಪ್ತಾಗಿ ನೋಡಿದಾಗ 1938ರಲ್ಲಿ ಶಿವಪುರದಲ್ಲಿ ನಡೆದ ಮೈಸೂರು ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆಯಿತು ಅಂತ ಇದೆ. ಟಿ ಸಿದ್ದಲಿಂಗ ಇದರ ಅಧ್ಯಕ್ಷರಾಗಿದ್ದರು ಅಂತೇಳಿದೆ. ಸುಮಾರು 1000 ಜನರು ಭಾಗವಹಿಸಿದ್ದರು ಅಂತೇಳಿದೆ.
ಧ್ವಜಾರೋಹಣ ಮಾಡಿದ ನಂತರ ಅವರನ್ನು ಬ್ರಿಟಿಷರು ಬಂಧಿಸಿದರು ಅಂತೇಳಿದೆ. ಇದರಲ್ಲಿ ತಪ್ಪಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಎಷ್ಟು ಅಂತ ಕೇಳಿದಾಗ ಆಪ್ಷನ್ 1 ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ, ಒಂದು ವಿಷಯದ ಕುರಿತಾಗಿ ಭಾರತ ರಾಷ್ಟ್ರೀಯ ಚಳುವಳಿ ಸಂದರ್ಭದಲ್ಲಿ ಮೈಸೂರು ಕಾಂಗ್ರೆಸ್ ಸ್ಥಾಪನೆ ಆಯಿತು, ಅದೆಲ್ಲ ನಮಗೆ ಗೊತ್ತಿದೆ. 1938ರಲ್ಲಿ ಶಿವಪುರದಲ್ಲಿ ಧ್ವಜ ಸತ್ಯಾಗ್ರಹ ನಡೆಯುತ್ತೆ, ನಮಗಿದೆ. ಟಿ ಸಿದ್ದಲಿಂಗ ಅವರ ಪಾತ್ರನೂ ಕೂಡ ಗೊತ್ತಿದೆ. ಬಟ್ ಥರ್ಡ್ ಸ್ಟೇಟ್ಮೆಂಟನ್ನು ಒಂದು ಬಾರಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸುಮಾರು 1,000 ಜನರು ಭಾಗವಹಿಸಿದ್ದರು. ಧ್ವಜಾರೋಹಣ ಮಾಡಿದ ನಂತರ ಅವರನ್ನು ಬ್ರಿಟಿಷರು ಬಂಧಿಸಿದರು. ಈ ಸ್ಟೇಟ್ಮೆಂಟನ್ನು ನಾವು ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಬೇಕಾಗತ್ತೆ? ಸೊ ಆದುದರಿಂದ KS ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ತಾವು ಸ್ವಲ್ಪ ಅನಾಲಿಸಿಸ್ ಮಾಡೋದ್ರ ಮುಖಾಂತರವಾಗಿ ಸ್ಟಡಿ ಮಾಡಬೇಕು. ಇದು ಮೊದಲನೇ ಪಾಯಿಂಟ್. ಜೊತೆಗೆ ನಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ನೋಡಿ, ಇದನ್ನು ನಾವು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ನೆಗೆಟಿವ್ ಮಾರ್ಕಿಂಗ್ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಯನ್ನು ಅವಲೋಕಿಸಿ ಕರ್ನಾಟಕದ ಆರಂಭಿಕ ಸ್ವಾತಂತ್ರ್ಯ ಹೋರಾಟವನ್ನು ಉಲ್ಲೇಖಿಸಿ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಒಂದು ವಿಭಾಗದಲ್ಲಿ ನಾಯಕರು ಜನರಿದ್ದಾರೆ, ಇನ್ನೊಂದು ವಿಭಾಗದಲ್ಲಿ ಪ್ರದೇಶವಿದೆ. ಇಲ್ಲಿ ಸರಿಯಾದ ಉತ್ತರವನ್ನು ನಾವು ಗಮನಿಸಿದಾಗ ಕೇವಲ 3 ಜೋಡಿಗಳು ಮಾತ್ರ ಸರಿಯಾಗಿದ್ದಾವೆ, ಒಂದು ಜೋಡಿ ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಮುಂಡರಗಿ ಭೀಮರಾವ್ ಕೊಪ್ಪಳ, ಬಾಬಾ ಸಾಹೇಬ್ ನರಗುಂದ, ವೆಂಕಟಪ್ಪ ನಾಯಕ ಸುರಪುರ, ಬೇಡರು ಅಂತೇಳಿದೆ. ಹಾನಗಲ್ ಅಂತಕ್ಕಂಥ ಪ್ರದೇಶ ಇದೆ. ಇವುಗಳಲ್ಲಿ ನಮಗೆ ಮುಂಡರಗಿ ಭೀಮರಾವ್ ಅಂತ ನೋಡ್ಕೊಂಡಾಗ ಸೊ ಈ 3 ಸ್ಟೇಟ್ಮೆಂಟ್ಗಳು ಸರಿ ಇದೆ. ಬೇಡರು ಹಾನಗಲ್ ಅಂತಕ್ಕಂಥದ್ದು ತಪ್ಪಾಗ್ತಾ ಹೋಗುತ್ತೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ 3 ಅಂತ ಕನ್ಸಿಡರ್ ಮಾಡ್ಬೋದು. ನೋಡಿ, ನಿಮಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇತಿಹಾಸ ಏನಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗ್ತಕ್ಕಂಥ ಇತಿಹಾಸ. ಯಾಕೆ ಅಂದರೆ KS ಎಕ್ಸಾಮ್ ಯಾವಾಗಲೂ ಕರ್ನಾಟಕ ಹಿಸ್ಟ್ರಿ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತೆ. ಮುಂದಿನ ಪ್ರಶ್ನೆ ನೋಡ್ಕೊಳ್ಳಿ. ಎಲ್ಲ ಭೂಮಿಯ ಮಾಲೀಕತ್ವ ಪಡೆಯಬೇಕೆಂಬ ರಾಜನ ಅಪೇಕ್ಷೆಯಿಂದ ಮೊಘಲ್ ಸಾಮ್ರಾಜ್ಯವು ಬಿಕ್ಕಟ್ಟಿನ ಕಡೆಗೆ ಸಾಗುತ್ತಿದೆ ಎಂದ ಯುರೋಪಿಯನ್ ಪ್ರಯಾಣಿಕ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಫ್ರಾಂಕೋಯಿಸ್ ಬರ್ನರ್ ಅಂತೇಳಿ ಕರಿತೀವಿ, ಅಥವಾ ಫ್ರಾನ್ಸಿಸ್ಕೋ ಬರ್ನಿಯರ್ ಅಂತಲೂ ಕೂಡ ಕರೆಯಲಾಗುತ್ತೆ. ಓಕೆ, ಟ್ರಾವೆಲರ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾರೆ ವೆನ್ ಇಟ್ ಕಮ್ಸ್ ಟು ದ ಹಿಸ್ಟ್ರಿ ಪಾರ್ಟ್. ಓಕೆ, ಆದುದರಿಂದ ಟ್ರಾವೆಲ್ಸ್ಗಳು ಏನೇ ಬಂದ್ರೂ ಕೂಡ ನೀವು ಸೆಕೆಂಡ್ PU ಹಿಸ್ಟ್ರಿ ಪುಸ್ತಕವನ್ನು ನೀಟಾಗಿ ಅಬ್ಸರ್ವ್ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಟ್ರಾವೆಲರ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು. ಇನ್ನು ಹಲವು ವಿಭಾಗದ ಅಡಿಯಲ್ಲಿ ಗೌರ್ನಮೆಂಟಲ್ಲಿ ಪಬ್ಲಿಕೇಶನ್ ಆಗಿರ್ತಕ್ಕಂತಹ ಟ್ರಾವೆಲರ್ಸ್ಗಳನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಸ್ವಲ್ಪ ಕ್ವೈಟ್ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಎಲ್ಲ ಭೂಮಿಯ ಮಾಲೀಕತ್ವ ಪಡೆಯಬೇಕೆಂಬ ರಾಜನ ಅಪೇಕ್ಷೆಯಿಂದ ಮೊಘಲ್ ಸಾಮ್ರಾಜ್ಯವು ಬಿಕ್ಕಟ್ಟಿನ ಕಡೆಗೆ ಸಾಗುತ್ತಿದೆ ಎಂದ ಯುರೋಪಿಯನ್ ಪ್ರಯಾಣಿಕ ಫ್ರಾನ್ಸಿಸ್ಕೋ ಬರ್ನಿಯರ್ ಅಂತ ಕರಿತೀವಿ. ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಮುಘಲ್ ಎಂಪರ್ ಜೊತೆಗೆ ಡೆಲ್ಲಿ ಸುಲ್ತಾನೇಟ್ ಜೊತೆಗೆ ವಿಜಯನಗರ ಸಾಮ್ರಾಜ್ಯ, ಈ 3 ಸಾಮ್ರಾಜ್ಯದ ಮೇಲೆ ತಾವು ಎಷ್ಟೇ ಡೆಪ್ತ್ ಹೋದ್ರೂ ಕೂಡ ನಿಮಗೆ ಅಡ್ವಾಂಟೇಜ್ ಇರುತ್ತೆ. ಯಾಕಂದರೆ ಡೆಪ್ತಲ್ಲೇ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಸರ್ವೋಚ್ಚ ನ್ಯಾಯಾಲಯದ ಯಾವ ತೀರ್ಪು ತೃತೀಯ ಲಿಂಗಿಗಳಿಗೆ 3ನೇ ಸಮುದಾಯವೆಂದು ಘೋಷಿಸಿದೆ ಮತ್ತು ತೃತೀಯ ಲಿಂಗಿಗಳಿಗೆ ಪ್ರತ್ಯೇಕ ಕಾಲಮನ್ನು ಉದ್ಯೋಗ ಅರ್ಜಿಗಳು ಹೊಂದಿರುವಂತೆ ಆದೇಶಿಸಿದೆ ಅಂತ ಸ್ಟೇಟ್ಮೆಂಟನ್ನು ಕೇಳಿದ್ದಾರೆ. 4 ರೀತಿಯಾಗಿರ್ತಕ್ಕಂತಹ ಆಪ್ಷನ್ಸ್ಗಳಲ್ಲಿ ನೀವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡಿದಾಗ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಕರಿತೇವೆ. ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ನೆನ್ಪಿಟ್ಕೊಳ್ಳಿ, ಇದನ್ನು ನಾವು ಈ ಹಿಂದೆ ಡಿಸ್ಕಸ್ ಮಾಡಿದ್ವಿ. ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತಲೂ ಕೂಡ ಕರಿತೇವೆ. ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿರ್ತಕ್ಕಂತಹ ಕರೆಂಟ್ ಅಫೇರ್ಸ್ ಡೆಪ್ತ್ ಇನ್ಫಾರ್ಮೇಷನ್ನು ಕೂಡ ನಾವು ನೋಡಬೇಕಾಗತ್ತೆ. ಇಳಿಕೆ ಕ್ರಮದಲ್ಲಿ ಗರಿಷ್ಠದಿಂದ ಕನಿಷ್ಠದವರೆಗೆ ಕೋಟಿ ರುಗಳಲ್ಲಿ ಓಕೆ ಭಾರತದ ಕೇಂದ್ರ ಬಜೆಟ್ಗೆ ಸಂಬಂಧಿಸಿದಂತೆ ಕೆಳಗಿನ ಅಂಶಗಳನ್ನು ಹೊಂದಿಸಿ ಬರಿಬೇಕಾಗ್ತಾ ಹೋಗುತ್ತೆ. ರೈಟ್. ಸೊ ರಾಜಸ್ವ ವೆಚ್ಚ, ಬಂಡವಾಳ ವೆಚ್ಚ, ರಾಜಸ್ವ ಸ್ವೀಕೃತಿಗಳು, ಬಂಡವಾಳ ಸ್ವೀಕೃತಿಗಳು ಅಂತೇಳಿದೆ. ಇಲ್ಲಿ ಸರಿಯಾದಂಥ ಉತ್ತರವನ್ನು ಐಡೆಂಟಿಫೈ ಮಾಡಿದಾಗ ನಮಗೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ. ನೋಡಿ, ಇಲ್ಲಿ ಮೊದಲನೇ ಹಂತದಲ್ಲಿ ನಿಮಗೆ ರಾಜಸ್ವ ವೆಚ್ಚ ಬಂತು ಅಂದರೆ, ನಮ್ಮ ಕಣ್ಮುಂದೆ ಬಂತು ಅಂದರೆ, ನಂತರದಲ್ಲಿ ನಮಗೆ ಯಾವ ವಿಭಾಗ ಬರುತ್ತೆ? ರಾಜಸ್ವ ಸ್ವೀಕೃತಿಗಳು. ನಂತರದಲ್ಲಿ ಬಂಡವಾಳ ವೆಚ್ಚ, ಇದನ್ನು ಇಂಗ್ಲೀಷಲ್ಲಿ ಏನಂತ ಕರಿತೀವಿ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಲೂ ಕೂಡ ಕರೆಯಲಾಗುತ್ತೆ. ಬಂಡವಾಳ ಸ್ವೀಕೃತಿ ಅಂದ ತಕ್ಷಣ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂತೇಳಿ ಕರೆಯಲಾಗುತ್ತೆ. 2 ರೀತಿಯಾಗಿರ್ತಕ್ಕಂತಹ
ಕ್ಲಾಸಿಫಿಕೇಷನ್ ನಾವು ಎಕನಾಮಿಕ್ಸ್ ವಿಭಾಗದಲ್ಲಿ ನೋಡ್ಕೊಳ್ತಾ ಹೋಗ್ತೀವಿ. ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು ಭಾರತದ ಕೇಂದ್ರ ಬಜೆಟ್ಗೆ ಸಂಬಂಧಪಟ್ಟಂತೆ, ವಿಚ್ ಇಸ್ ನಥಿಂಗ್ ಬಟ್ ಯೂನಿಯನ್ ಗೌರ್ನಮೆಂಟ್ ಅಂತಲೂ ಕೂಡ ಕರೆಯಲಾಗುತ್ತೆ. ನೋಡಿ, ಮುಂದಿನ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡಿದಾಗ ನಮಗೆ ಆರ್ಥಿಕ ವ್ಯವಸ್ಥೆಯ ಮೇಲೆ ವೆಚ್ಚ ನೂಕು ಹಣದುಬ್ಬರ ಅಂದರೆ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಕರಿತೀವಿ, ಪರಿಣಾಮ ಉಂಟು ಮಾಡುತ್ತೆ. ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮ ಉಂಟು ಮಾಡುತ್ತೆ ನೋಡಿ, ಇಲ್ಲಿ ನಿಮಗೆ 4 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಇದೆ. ಒಂದು ಬಾರಿ ಆನ್ಸರ್ಸನ್ನು ನಾವು ನೋಡ್ಕೊಂಡಾಗ ನಮಗೆ ಮೊದಲನೇ ಹೇಳಿಕೆ ಏನಿದೆಯಲ್ಲ, ರೈಟ್, ಮೊದಲನೇ ಹೇಳಿಕೆ ಏನಿದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಓಕೆ, ಒಂದು ಬಾರಿ ನೋಡ್ಕೊಳ್ಳೋಣ. ಯಾವುದಾದ ಮೊದಲನೇ ಹೇಳಿಕೆ ನೋಡಿ, ನೈಜ ವೇತನಗಳು ಹೆಚ್ಚುತ್ತವೆ ಮತ್ತು ಗ್ರಾಹಕರ ಖರೀದಿ ಶಕ್ತಿಯು ಹೆಚ್ಚುತ್ತದೆ. ನೋಡಿ, ಕಾಸ್ಟ್ ಪ್ಲಸ್ ಇನ್ಫ್ಲೇಷನ್ ಆದಂಥ ಸಂದರ್ಭದಲ್ಲಿ, ರೈಟ್, ಕಾಸ್ಟ್ ಪುಷ್ ಇನ್ಫ್ಲೇಷನ್ ಆದಂತಹ ಸಂದರ್ಭದಲ್ಲಿ ನೈಜ ವೇತನಗಳು ಅಂದರೆ ರಿಯಲ್ ಅರ್ನಿಂಗ್ಸ್ ಅಂತ ಏನು ಕರಿತೀವಲ್ವ, ಅಥವಾ ರಿಯಲ್ ಪೇಮೆಂಟ್ಸ್ ಅಂತ ಕರಿತೀವಲ್ವ, ಇವು ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಇದು ಮೊದಲನೇ ಪಾಯಿಂಟ್ ಅಂತ ಹೇಳ್ಬೋದಾಗುತ್ತೆ, ರೈಟ್. ಓಕೆ, ಪೇಮೆಂಟ್ ಅಂತ ಕರಿತೇವೆ. ಗ್ರಾಹಕರ ಖರೀದಿ ಶಕ್ತಿ ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ ಇದೆ. ಏನಿದು ಗ್ರಾಹಕರ ಖರೀದಿ ಶಕ್ತಿ ಅಂದರೆ ಇಂಗ್ಲೀಷಲ್ಲಿ ಇದನ್ನು ಕನ್ಸ್ಯೂಮರ್ ಪರ್ಚೇಸಿಂಗ್ ಪವರ್ ಅಂತಲೂ ಕೂಡ ಕರಿತೀವಿ. ಕನ್ಸ್ಯೂಮರ್ ಪರ್ಚೇಸಿಂಗ್ ಪವರ್ ಅಂತಲೂ ಕೂಡ ಕರೆಯಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಎರಡೂ ಅಂಶಗಳು ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ, ರೈಟ್, ಈ ಅಂಶ ಮತ್ತು ಈ ಅಂಶ. ಆದುದರಿಂದ ಮೊದಲನೇ ಸ್ಟೇಟ್ಮೆಂಟ್ ನಾವು ಸರಿ ಅಂತ ಕನ್ಸಿಡರ್ ಮಾಡ್ಬೋದು. ಉಳಿದಿರ್ತಕ್ಕಂತಹ 3 ಸ್ಟೇಟ್ಮೆಂಟ್ಗಳು ಕೂಡ ಏನಾಗ್ತಾ ಹೋಗುತ್ತೆ, ತಪ್ಪಾಗ್ತಾ ಹೋಗುತ್ತೆ ಆ್ಯಸ್ ಪರ್ ದ KPC ಅಫಿಷಿಯಲ್ ಕೀ ಆನ್ಸರ್. ನೋಡಿ, ಒಂದೇ ಒಂದು ಪ್ರಶ್ನೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಗೆ ತಲೆ ಕೆಡಿಸುತ್ತೆ ಅನ್ನೋದನ್ನು ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಈ ವಿಶ್ಲೇಷಣೆಯ ಮುಖಾಂತರವಾಗಿ ನಮಗೆ ಗೊತ್ತಾಗ್ತಾ ಹೋಯಿತು. ಇಲ್ಲಿ ಟೋಟಲ್ 7 ಕ್ವಶನನ್ನು ನಾನು ಅನಾಲಿಸಿಸ್ ಮಾಡಿದ್ದೇನೆ. ಈ 7 ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡೋದ್ರಲ್ಲೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಕ್ವಶನ್ ಎಷ್ಟು ಡೆಪ್ತಲ್ಲಿ ಕೇಳಲಾಗುತ್ತೆ ಅಂತೇಳಿ. ಅರ್ಥ ಆಗ್ತಿದೆ ನಿಮಗೆ? ನಿಮಗೆ KS ಎಕ್ಸಾಮ್ ಪ್ರಿಲಿಮ್ಸನ್ನು ಪಾಸ್ ಮಾಡಬೇಕು ಅಂದರೆ ಈ MCQ ಸೀರೀಸ್ಗಳನ್ನು ತಾವು ದಯವಿಟ್ಟು ಫಾಲೋ ಮಾಡಬೇಕಾಗತ್ತೆ. ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಜೊತೆಗೆ ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ. ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಇದುವರೆಗೂ ಯಾವ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.